ಒಬ್ಬ ಹಸಿದ ಮನುಷ್ಯನಿಗೆ ಒಂದು ಮೀನು ಕೊಡೋ ಬದಲು ಆ ಮನುಷ್ಯನಿಗೆ ಆ ಮೀನನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಗಳಿಸಬೇಕು ಅನ್ನೋದು ಹೇಳ್ಕೊಟ್ಬಿಟ್ರೆ ಅವನಿಗೆ ಪ್ರತಿನಿತ್ಯ ಅವನ ಆಹಾರವನ್ನು ಅವನು ಮಾಡ್ಕೊಳ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ರೂಢ ಸೆಟ್ಟನ್ನು ಮಾಡಿದ್ದಾರೆ. ಅದ್ಭುತ. ಇದರಲ್ಲಿ ಯಾವುದೇ ಕಾರಣದಿಂದ ಒಬ್ಬ ಯುವಕ ಅಥವಾ ಯುವತಿ ಅವರು ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಸಮಸ್ಯೆಗಳಿರ್ಬೋದು, ಅವ್ರಿಗೆ ಓದಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು, ಅವ್ರಿಗೆ ಇನ್ಯಾವುದೋ ಒಂದು ಕಲೆ ಬಗ್ಗೆ ಅಥವಾ ಇನ್ನೊಂದು ಯಾವುದೋ ಹವ್ಯಾಸದ ಬಗ್ಗೆ ಆಸಕ್ತಿ ಇರುತ್ತೆ, ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ. ಹಾಗಾದರೆ ಏನು ಮಾಡಬೇಕು ಅನ್ನುವಾಗ ಇಷ್ಟು ದೊಡ್ಡ ದೇಶದ ಒಂದು ಇಷ್ಟು ಜನಸಂಖ್ಯೆಗೆ ಈ ಗೌರ್ಮೆಂಟ್ಗಳಾಗಲಿ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನೌಕರಿ ಕೊಡೋಕ್ಕಾಗಲ್ಲ. ನಿಜ. ಹಾಗಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು ಯೋಚನೆ ಬಂತು.